ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕಿನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕಿನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕಿನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕಿನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕಿನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು.
ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕೆ ಇನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕೆ ಇನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕೆ ಇನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ವಾಪಸ್ ಅವರು ಟ್ವೀಟ್ ಮಾಡಿದ್ದಾರೆ, ಹಿಂಗಿದೆ ನೋಡಿ. ನೆಕ್ಸ್ಟ್ ಸ್ಟೋರಿ. ಇನ್ನು ಬಿಗ್ ಬಾಸ್ ನಿರೂಪಣೆಗೆ ನಟ ಸುದೀಪ್ ಗುಡ್ ಬೈ ಹೇಳಿದ್ದಾರಂತೆ. ಬಿಗ್ ಬಾಸ್ನ 11 ಸೀಸನ್ಗಳನ್ನು ಎಂಜಾಯ್ ಮಾಡಿದ್ದೇನೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು. ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಬಿಗ್ ಬಾಸ್ನ ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು. ನಿಮ್ಮೆಲ್ಲರ ಅಪಾರ ಪ್ರೀತಿ ಗೌರವಕ್ಕೆ ತಲೆಬಾಗ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪ್ರೊಡಕ್ಷನ್ ಅವರು ನಾವು ಈ ಹಿಂದೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಅವ್ರದ್ದು, ಅದ್ರ ಬಗ್ಗೆ ಮಾತಾಡಿದರು. ಯಾಕೆ ಮಾಡ್ತಾ ಇಲ್ಲ, ಯಾಕೆ ಇನ್ನು ಮಾಡಲ್ಲ ಅಂತ ಅಂದ್ಬಿಟ್ಟು. ಬಹುಶಃ ನೀವು ಆ ಕ್ಲಿಪ್ಪಿಂಗ್ ಹಾಕ್ಕೊಂಡಿದ್ರೆ